ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನು ಇವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಅದು ನ್ಯೂ ಟೈಪ್ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿರೋ ಅಂಥ ಡಿಸೈನ್. ಅದಕ್ಕೆ ನಾನು ಏನೇನು ತೊಗೊಳ್ತೀನಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 6 ದಾರಕ್ಕೆ ಈ ಥರ ಗ್ಲಾಸ್ ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಲೆಂತ್ ಇರೋ ಗ್ಲಾಸ್ ಬೀಡನ್ನ 1/2 ಇಂಚಷ್ಟು ಲೆಂತ್ ಇದೆ ಇದು. ಅದನ್ನ 6 ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಈಗ ನಾನು ಒಂದು ಸ್ಯಾಂಪಲ್ಗೆ ಸುಮ್ಮನೆ ಹಾಕಿ ತೋರಿಸ್ತಿರೋದು, ಹೊಸ ಡಿಸೈನ್ ಅಲ್ವಾ, ಅದಕ್ಕೋಸ್ಕರ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ, ಯಾವ ಥರ ಬರುತ್ತೆ ಅಂತ ನೋಡೋಣ. ನಾನು ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿಗಾದರೂ ಆಗಿರ್ಬೋದು, ಬಟ್ಟೆಗಾದರೂ ಆಗಿರ್ಬೋದು. ಫಸ್ಟು ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಬೇಕು, ಗೊತ್ತಾಯ್ತಲ್ವ. ಸ್ಟಾರ್ಟಿಂಗ್ ಸ್ಯಾರಿಗೆ 1/2 ಇಂಚಷ್ಟು ಗ್ಯಾಪ್ ಇಟ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಬೇಕು, ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ಥರ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ ಹಿಂದೆ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಬೇಕು ಲಾಸ್ಟಿಗೆ, ಇಲ್ಲಾಂದರೆ ಬಿಚ್ಕೊಬಿಡುತ್ತೆ. ಅದಾದ ತಕ್ಷಣ ಇಲ್ಲಿ 1 2 ಚೈನ್ ಹಾಕಿ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ನೋಡಿ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡಿದೆ. ಇದೇ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಆದ ತಕ್ಷಣ ಒಂದು ಚೈನ್ ಹಾಕ್ತೀನಿ ನೋಡಿ. 1 ಟೈಮ್ ದಾರ ಸುತ್ಕೊಳ್ತೀನಿ. ಒಂದು ಸ್ವಲ್ಪ ಗ್ಯಾಪ್ ಇಟ್ಟು 1 ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಟು ನೆಕ್ಸ್ಟ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಒಂದು ಚೈನ್ ಹಾಕ್ತೀನಿ, 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಟು ನೆಕ್ಸ್ಟ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಮಾಡಿ 1 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶೆ ಮಾಡಿ. ಫುಲ್ ಸ್ಯಾರಿ ಫಸ್ಟ್ ಸ್ಟೆಪ್ಪು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಿ ಫುಲ್ ಎಂಡ್ ಮಾಡಿ ಲಾಸ್ಟ್ವರೆಗೂ ಸ್ಟಾಪ್ ಮಾಡಬೇಕು. ದಾರನ ಕಟ್ ಮಾಡಬಾರ್ದು. ಈಗ ಇದನ್ನ ಫುಲ್ ಮಾಡೋಣ. ಈಗ ಇದನ್ನು ನೋಡಿ ಫುಲ್ ಫಿನಿಶ್ ಮಾಡಿದ್ದೀನಿ ಫಸ್ಟ್ ಲೈನ್ನ. ಈಗ ಇದನ್ನು ಇದೇ ಥ್ರೆಡ್ನ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡೋದಿಲ್ಲ ನಾನು ಥ್ರೆಡ್ನ. ನೋಡಿ, ಇದೇ ಥರ ಬ್ಯಾಕ್ಗೆ ಟರ್ನ್ ಮಾಡಿ ಇಲ್ಲಿ ಫಸ್ಟು ಕಂಬದ ಮಧ್ಯ, ಇಲ್ಲಿ 2 ಕಂಬದ ಮಧ್ಯ ಗ್ಯಾಪ್ ಇದೆಯಲ್ಲ ಒಂದು ಚೈನ್ದು, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ತೀನಿ ನೋಡಿ. 1 ಟೈಮ್ ಸಿಂಗಲ್ ಕ್ರೋಶ ಮತ್ತು ಇನ್ನು 1 ಟೈಮ್ ಸಿಂಗಲ್ ಕ್ರೋಶ, 2 ಟೈಮ್ ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಈಗ 2 ಟೈಮ್ ಸಿಂಗಲ್ ಕ್ರೋಶ ಮಾಡಿ ಪಕ್ಕದಕ್ಕೆ ಇಲ್ಲಿ 1 ಚೈನ್ ಇದೆಯಲ್ಲ ಅಲ್ಲಿಗೆ ಇನ್ನು ಮತ್ತೆ 2 ಸಿಂಗಲ್ ಕ್ರೋಶ. ಇದೇ ಥರ 5 ಗ್ಯಾಪ್ಗೆ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡೋಗಿ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಐದು ಗ್ಯಾಪ್ಗೆ ಸಿಂಗಲ್ ಕ್ರೋಶ ಆದಮೇಲೆ 2 ಸಲ ಮತ್ತೆ ಇಲ್ಲಿ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ 1 ಕಂಬ ಬಿಟ್ಟು ನೆಕ್ಸ್ಟ್ ಕಂಬ ನೋಡಿ, 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಬೇಕು ನೋಡಿ. 1 ಟೈಮ್ ದಾರ ಸುತ್ಕೊಳ್ತೀನಿ. ಇದೇ ಥರ ಸಿಂಗಲ್ ಕ್ರೋಶ ಇಲ್ಲಿ ಪೂರ್ತಿ ದಡದವರೆಗೂ ಬರೋವರೆಗೂ ಮಾಡ್ಕೋಬೇಕು. ಆರ್ಚ್ನ ಪಕ್ಕದವರೆಗೂ ಇದೇ ಥರ ಮಾಡ್ಕೋಬೇಕು. ಆರ್ಚ್ನ ಪಕ್ಕ ಬಂದಮೇಲೆ ಇಲ್ಲಿ ಆರ್ಚ್ ಫಸ್ಟ್ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿ ಇಲ್ಲಿ ನಾನು ಇದು ಗ್ಲಾಸ್ ಬೀಡ್ ಆ್ಯಡ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ, ಗೊತ್ತಾಯ್ತಲ್ವ. ಈಗ 2 ಬೀಟ್ ತಗೊಂಡು ಇಲ್ಲಿ ಈ ಥರ ಸ್ವಲ್ಪ ಲೂಸಾಗಿ ಬೆಂಡ್ ಮಾಡಿ
ಬೆಂಡ್ ಮಾಡಿಬಿಟ್ಟು ಈ ಥರ ಎಳ್ಕೋಬೇಕು ಇದರೊಳಗೆ. ಈಗ ಎಳ್ಕೊಂಡಾಗ ಈ ಥರ ಬಂದಿರುತ್ತೆ. ಇಲ್ಲೇ ಈಗ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿಗೆ ನಾನು ಮತ್ತೆ ಸಿಂಗಲ್ ಕ್ರೋಶ ಮಾಡ್ತೀನಿ. ಮಾಡಿ ಇಲ್ಲಿ ಪಕ್ಕದಕ್ಕೆ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ, ಮತ್ತೆ ಪಕ್ಕದಕ್ಕೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ. ಈಗ ಮತ್ತೆ 2 ತಗೊಳ್ತೀನಿ. ಗ್ಲಾಸ್ ಬೀಡನ್ನ ತಗೊಂಡು ಲೂಸಾಗಿ ಬೆಂಡ್ ಮಾಡಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಈಗ ಮಾಡಿದ್ವಲ್ಲ ಫಸ್ಟ್ ಸಿಂಗಲ್ ಕ್ರೋಶ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡಿ ಈಗ ನೆಕ್ಸ್ಟ್ಗೆ ಸಿಂಗಲ್ ಕ್ರೋಶ. ಈಗ ಮತ್ತೆ ಅದ್ರ ನೆಕ್ಸ್ಟ್ಗೆ ಸಿಂಗಲ್ ಕ್ರೋಶ. ಈಗ 2 ಬೀಡ್ ಗ್ಲಾಸ್ ಬೀಡನ್ನ ತಗೋಬೇಕು. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೇಮ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಮಾಡಿ ಇಲ್ಲಿಂದ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ ನೋಡಿ 2 ಬೀಡ್ ಮಧ್ಯ ನೀಡಲ್ನ ಹಾಕಿ ದಾರಾನ ತರ್ತೀನಿ. ಗೊತ್ತಾಯ್ತಲ್ವ? 2 ಬೀಡ್ ಮಧ್ಯ ನೀಡಲ್ನ ಹಾಕ್ಕೋಬೇಕು, ದಾರನ ಎಳ್ಕೋಬೇಕು. ಆಮೇಲೆ 2 ಡಬಲ್ ಕ್ರೋಶನ ಮಾಡಬೇಕು. 1 ಟೈಮ್ ದಾರ ಸುತ್ಕೋಬೇಕು, 2 ಬೀಡ್ ಮಧ್ಯ ನೀಡಲ್ ಹಾಕಿ ದಾರ ಎಳ್ಕೊಂಡು 2 ಡಬಲ್ ಕ್ರೋಶ. ಇಲ್ಲಿ ನಾವು ಇದೇ ಗ್ಯಾಪಿಗೆ 5 ಸಲ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶ ಮಾಡಿ ನೋಡಿ 5 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಮತ್ತೆ 1 ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ನ ಮಧ್ಯ 5 ಡಬಲ್ ಕ್ರೋಶ. ಗೊತ್ತಾಯ್ತಲ್ವ ಯಾವ ಥರ ಅಂತ? ತುಂಬ ಚೆನ್ನಾಗಿದೆ ಡಿಸೈನ್, ಗ್ರ್ಯಾಂಡಾಗಿ ಕೂಡ ಇದೆ, ಬ್ರೈಡಲ್ ಲುಕ್ ಕೊಡುತ್ತೆ. ಈ ಥರ ಲೆಂತಿ ಉದ್ದ ಇರೋ ಬೀಡನ್ನ ಯಾವುದಾದ್ರೂ ನೀವು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಗ್ಲಾಸ್ ಬೀಡ್ ಹಾಕಿದರೆ ನಿಮಗೆ ತುಂಬ ಒಳ್ಳೆಯದು, ತುಂಬ ದಿನ ಬಾಳಿಕೆ ಬರುತ್ತೆ, ಕಲರ್ ಶೇಡ್ ಆಗಲ್ಲ. ಹಾಗಾಗಿ ರೇಷ್ಮೆ ಸೀರೆಗಳಿಗೆಲ್ಲ ಈ ಥರ ಗ್ಲಾಸ್ ಬೀಡ್ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಬೇಕಿದ್ದರೆ. ನೋಡಿ ಈಗ ಒಂದು ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಕಂಬಕ್ಕೆ ಬೀಡ್ನ ಮಧ್ಯ 5 ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಫುಲ್ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ಗೊತ್ತಾಯ್ತು ಅಲ್ವಾ? ಇದೀಗ ಫುಲ್ ಎಂಡ್ ಆದಮೇಲೆ 5ನೇ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. 5 ಕಂಬ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡಬೇಕು. 5 ಸಿಂಗಲ್ ಕ್ರೋಶಗೆ 5ನೇ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಅಲ್ಲಿಂದ ನೆಕ್ಸ್ಟು ಒಂದು ಚೈನ್ ಹಾಕಿ ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಬೀಡ್ ಮೇಲೆ 5 ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಇದೇ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೀಗ ಎಷ್ಟು ಕಂಪ್ಲೀಟ್ ಆಗಿದೆ ನೋಡಿ, ಫುಲ್ ಹೆಣ್ದು ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾವೀಗ ಕುಚ್ಚು ಕಟ್ಟಿ ತೋರಿಸ್ತೀನಿ ಲಾಸ್ಟಿಗೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ. ನೋಡಿ ಈ ಥರ ರೆಡಿಯಾಗಿದೆ ಫುಲ್ ಹೆಣ್ದು. ಇದಕ್ಕೆ ನಾವೀಗ ಕುಚ್ಚನ್ನ ಕಟ್ಟೋಣ. ಇದೀಗ ಫೈನಲಾಗಿ ಫಿನಿಶ್ ಆಗಿದೆ ನೋಡಿ. ಫಿನಿಶ್ ಆಗಿ ಈ ಥರ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ ಡಿಸೈನ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.